ಬಂಗಾರಪೇಟೆಯಲ್ಲಿ ಜೆಡಿಎಸ್ ಕಾರ್ಯಕರ್ತ ಗೌಸ್ ಎಂಬಾತ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಕೆಲ ಸ್ಥಳೀಯ ಮಾಧ್ಯಮಗಳಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದ. ಆ ಹೇಳಿಕೆಗೆ ಸಾಕಷ್ಟು ಪ್ರಚಾರ ಕೂಡ ಸಿಕ್ಕಿತ್ತು. ಸಿದ್ದರಾಮಯ್ಯರನ್ನ ಅವಹೇಳನ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಹೊಗಳಿದ್ದ. ಇದೀಗ ತನ್ನ ತಪ್ಪಿನ ಅರಿವಾಗಿ ಎಬಿ ವಾಹಿನಿ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹಾಗೂ ಸಿಎಂ ಸಿದ್ದರಾಮಯ್ಯ ಬಳಿ ಕ್ಷಮೆ ಕೇಳಿದ್ದಾನೆ. ಇಂದು ಬಂಗಾರಪೇಟೆಯ ಸಮಾಜ ಸೇವಕ ರಫಿ ಅವರ ನಿವಾಸದ ಬಳಿ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದು, ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಷಮೆ ಯಾಚಿಸಿದ್ದಾನೆ. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ನನಗೆ ಯಾರು ಬಲವಂತವಾಗಿ ಇದು ಮಾಡಿ ಏನು ಮಾಡಿ ನಮ್ಗೆ ಬಂದಿಲ್ಲ. ಏನೋ ನಮ್ಮ ಜೊತೆನಲ್ಲಿ ಇರೋರು ಅಣ್ಣ ಅವರು ಹೇಳಿದ್ರು, ಇಲ್ಲಪ್ಪ ನೀನು ತಪ್ಪು ಮಾಡಿದ್ಯಾ ಅಂತ. ನನ್ನ ಮನ್ಸಿಗೂ ಬಂತು ನಾನು ತಪ್ಪು ಮಾಡಿದ್ದೀನಿ ಅಂತ. ಅದಕ್ಕೋಸ್ಕರ ಬಂದು ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೆ ಅಷ್ಟೇ. ನೀವು JDS ಕಾರ್ಯಕರ್ತನ? ಹೌದು, ನಾನು JDS ಕಾರ್ಯಕರ್ತನ. ಹೌದು. ಅದರಿಂದ ನೀವು ಯಾರಾದರೂ ಲೀಡರ್ಸ್ ಹೇಳ್ಬಿಟ್ಟು ಹೇಳಿದ್ರ ನೀವು? ಆ ಥರ ಯಾರು ನನಗೆ ಹೇಳ್ಕೊಟ್ಟಿಲ್ಲ. ನನ್ನ ಮನಸ್ಸಿನಲ್ಲಿ ಏನೋ ಬಂತು, ನಾನು ಹೇಳ್ಬಿಟ್ಟೆ ಅಷ್ಟೇ. ನಾನು ಇನ್ನೊಂದು ನಾನು ಈ ಪಕ್ಷ ಆ ಪಕ್ಷ ಅಂತ ನಾನು ಹೋಗಿಲ್ಲ. ನಾವು ಗೊತ್ತಿರೋ ಹುಡುಗನು, ಒಳ್ಳೆ ಹುಡುಗನು, ಈ ಮಾತುಗಳೆಲ್ಲ ತಪ್ಪಂತ ಹೇಳಿ ನಾನು ಹೋಗಿರೋದು. ಯಾವ ಪಕ್ಷ ಬಗ್ಗೆ ನಾನು ಒಂದು ಸಪೋರ್ಟಾಗಿ ನಾನು ಹೋಗಿಲ್ಲ.